ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. जया जया जनी जन्म नामार्थ झाला, जयाने सदा वासना मात केला. जया जया मुखी सर्वदा नाम कीर्ती, नमस्कार त्या ಬ್ರಹ್ಮ ಚೈತನ್ಯ ಮೂರ್ತಿ. ಶ್ರೀರಾಮ್ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ಇಂದಿನ 28 ಆಗಸ್ಟ್ ಶ್ರೀ ಮಹಾರಾಜರ ಪ್ರವಚನ, ಆನಂದದಿಂದ ದೂರ ಮಾಡುವುದೇ ಮಾಯೆಯೇ ಆಗಿರುತ್ತದೆ. ಆನಂದದಿಂದ ನಮ್ಮನ್ನು ಏನು ದೂರ ಮಾಡತ್ತಪ್ಪ? ಮಾಯ. ಹಾಗಂದರೆ ಮಾಯ ಏನಪ್ಪ? ಮಾಯ ಅಂದರೆ ಈ ಕ್ಷಣಕ್ಕೆ ನಾನು ಆ ಪರಮಾತ್ಮನ ನಾಮವನ್ನು ಬಿಟ್ಟು ಅವನನ್ನು ಮರೆತು ಬೇರೆ ವಿಷಯದ ಕಡೆ ಮನಸ್ಸಾಚೆ ಹೋಯಿತು, ಅದೇ ಮಾಯೆ. ಹಾಗಂದರೆ ಹೆಂಗ್ರಿ ನಾವು ಬಿಡ್ಲಿಕ್ಕೆ ಬರುತ್ತೆ ವಿಷಯನ ಅಂತ ಪ್ರಶ್ನೆ ಕೇಳಿದ ಕೂಡಲೇ ಮಾಯ ಶುರುವಾಯಿತು, ಅದೇ ಮಾಯ. ಏನು ಹಿಂಗೆ ಮಾಡ್ಲಿಕ್ಕೆ ಸಾಧ್ಯ ಅಂತ ನಾವೇನು ಪ್ರಶ್ನೆಗಳು ಮಾಡ್ತೀವೋ ಗುರುಗಳ ಹತ್ರ ಹೋಗಿ, ನೀವು ಹೇಳ್ತೀರಾ ನಾಮಸ್ಮರಣೆ ನಮಗೆ ಮಾಡೋಕ್ಕಾಗೋದಿಲ್ಲ, ತಾಸು ಯಾರು ಮಾಡ್ತಾರ್ರಿ, ಹೆಂಗೆ ಮಾಡ್ತಾರ್ರಿ ಅನ್ನೋ ಪ್ರಶ್ನೆ ಕೇಳದೆ ಮಾಯೆ. ಅಲ್ಲಿ ಸಿಕ್ಕಾಕಿಸ್ತಾನೆ ನಮ್ಮನ್ನು. ಪ್ರಶ್ನೆ ಕೇಳಿಬಿಟ್ಟು ಅವ್ನು ಸಿಕ್ಕಾಕಿಸ್ಬಿಡ್ತಾನೆ, ಮುಂದೆ ಹೋಗ್ಲಿಕ್ಕೆ ಬಿಡೋದಿಲ್ಲ. ಯಾರದನ್ನು ದಾಟಿ ಕೇವಲ ಅವ್ರ ಆಜ್ಞೆ ಪಾಲನೆ ಮಾಡ್ತಾರೋ ಅವ್ರು ಮಾಯೆ ಬಲದಿಂದ ಆಚೆ ಬರ್ತಾರೆ. ಏನಪ್ಪ ಶ್ರೀ ಮಹಾರಾಜ್ ಹೇಳ್ತಾರೆ, ಪದಾರ್ಥವು ಇದ್ದಂತೆ ಕಾಣದೆ ವಿಪರೀತವಾಗಿ ಕಾಣುವುದೇ ಮಾಯೆ ಆಗಿರುತ್ತದೆ. ಪದಾರ್ಥ ಹೆಂಗಿದೆಯೋ ಹಾಗೆ ನಾಮಸ್ಮರಣೆ ಮಾಡಿ ನಾಮಸ್ಮರಣೆ ಮಾಡಿ ಅಂತ ಗುರು ಹೇಳಿದ್ರು. ನಾಮಸ್ಮರಣೆ ಮಾಡಬೇಕು. ಈ ಸತಿ ಮಾಡಪ್ಪ ಅಂತ ಅವ್ರು ಹೇಳಿದ್ರು. ಈಗ ಈ ಸತಿ ಹನುಮಾನ್ ಚಾಲೀಸ ಹೇಳು, ಈ ಸತಿ ರಾಮ ರಕ್ಷಾ ಹೇಳು, ಈ ಸತಿ ಜಪ ಮಾಡು ಅಂತ ಹೇಳಿದ್ರೆ ಮುಗೀತಲ್ಲಿ ಪ್ರಶ್ನೆ. ಅಲ್ಲಿ ಏನು ಪ್ರಶ್ನೆನೇ ಇರಬಾರ್ದು. ಪ್ರಶ್ನೆ ಉದ್ಭವ ಆಯಿತು, ಕಾಣದೆ ವಿಪರೀತವಾಗಿ ಕಾಣುವುದೇ ಮಾಯ ಆಗಿರುತ್ತದೆ. ಪ್ರಶ್ನೆ ಉದ್ಭವ ಆಯಿತು ಮನಸ್ಸಲ್ಲಿ, ನಮಗೆ ಟೈಮ್ ಇರೋದಿಲ್ಲರಿ, ಆಫೀಸ್ಗೆ ಹೋಗಬೇಕು, ಜಾಬ್ ಇದೆ, ಮಕ್ಕಳಿದೆ, ಹೆಂಗೆ ಮಾಡಲಿ ನೀವು ಹೇಳಿದ್ದೆಲ್ಲ ಅಂದ ಕೂಡಲೇ ಅಲ್ಲಿ ಏನು ಶುರುವಾಯಿತು? ಮಾಯ. ಭಾಳ ಸಿಂಪಲ್ಲಾಗಿ ನಾವು ಪ್ರಶ್ನೆ ಕೇಳಿದ್ವಿ ಅಂದರೆ ಅದೇ ಮಾಯ. ನಮ್ಮನ್ನು ಹಿಡ್ಕೊಳ್ತಾಳೆ ಮಾಯ. ಮಾಡಬೇಡಪ್ಪ, ಮಾಡಬೇಡ, ಗುರು ಹತ್ರ ಹೋಗ್ಬೇಡ, ನೀನು ಅವನ ಹತ್ರ ಹೋದರೆ ಸಿಕ್ಕಾಕೊಂಡ್ಬಿಡ್ತೀಯಾ, ನಿನ್ನನ್ನು ಮುಗಿಸ್ಬಿಡ್ತಾನೆ ಗುರು. ನಾನು ಏನಿದೆಯೋ ನಾನು ನನ್ನದು ಅದನ್ನು ಹೋಗಲಾಡಿಸ್ಬಿಡ್ತಾನೆ. ಅದಕ್ಕೆ ಹೋಗಬೇಡ, ಪ್ರಶ್ನೆ ಕೇಳಬೇಕು. ಪ್ರಶ್ನೆ ಕೇಳಿದ್ವಾ? ಮಾಯ. ಯಾವುದು ಇರುತ್ತದೆ ಆದರೆ ಇಲ್ಲದಿದ್ದರೂ ನಡೆಯುತ್ತದೆ. ಏನಪ್ಪ ಮಾಯ? ಹಾಗಂದರೆ ಮಾಯ ಅಂದರೆ ಯಾವುದು ಇರುತ್ತದೆ ಆದರೆ ಅದು ಇಲ್ಲ ಅಂದರೂ ಸಹ ನಡೆಯುತ್ತದೆ. ಉದಾಹರಣೆಗೆ ನೆರಳು. ಮಾಯೆಯು ನಾಶವಾಗುವಂಥದ್ದೇ. ಈಗ ನೆರಳಿದೆ, ನಮ್ಮ ನೆರಳು ಇದ್ರೇನು ಬಿಟ್ರೇನು, ಅದ್ರ ಬಗ್ಗೆ ಯಾರಿಗೆ ಬಾದರೇಷನ್ ಇದೆ ರೀ? ನಾನು ಹೋಗ್ತಾ ಇದ್ದೀನಿ ರಸ್ತೆಯಲ್ಲಿ, ನನ್ನ ಹಿಂದೆ ನನ್ನ ನೆರಳು ಬರ್ತಾ ಇದೆ, ಹಂಗನ್ಬಿಟ್ಟು ನಾನು ನನ್ನ ಹಿಂದ್ಗಡೆ ನೆರಳನ್ನು ನೋಡ್ಕೊತ ಹೋಗ್ತಿರ್ತೀನೋ ಅಥವಾ ಮುಂದೆ ರಸ್ತೆ ನೋಡ್ಕೊಂಡು ಹೋಗ್ತಿರ್ತೀನೋ? ಅದರಂತೆ ಅದು ಇದ್ರೇನು ಬಿಟ್ರೇನು ಅದರಿಂದ ನಮಗೆ ಫರಕ್ ಬೀಳಬಾರ್ದು. ಅದು ಬದುಕುತ್ತದೆ ಹಾಗೂ ಸಾಯುತ್ತದೆ. ಈಗ ಮಾಯ ಒಂದು ವಿಚಾರ ಉದ್ಭವ ಆಯಿತು, ಪ್ರಶ್ನೆ ಉದ್ಭವ ಆಯಿತು, ಮಾಯ ಶುರುವಾಯಿತು. ಅದು ಎಷ್ಟೊತ್ತಿರುತ್ತೆ ಪ್ರಶ್ನೆ ಕಾಡ್ತಿರುತ್ತೆ, ಅಷ್ಟೊತ್ತು ಮಾಯ ಇರ್ತಾಳೆ. ಆಮೇಲೆ ಮಾಯ ಹೋಗ್ಬಿಡುತ್ತೆ. ಅಂದರೆ ಅದಕ್ಕೆ ಅಸ್ತಿತ್ವ ಇಲ್ಲ, ಅದು ಶಾಶ್ವತ ಅಲ್ಲ, ಅನಿತ್ಯ, ಅಶಾಶ್ವತ. ನಮಗೆ ವಿಷಯದಿಂದ ಆನಂದವಾಗುತ್ತದೆ, ಆದರೆ ಆನಂದವು ಭಂಗವಾಗುತ್ತಾ ಇರುತ್ತದೆ. ನಮ್ಮನ್ನು ಆನಂದದಿಂದ ಯಾವುದು ದೂರ ಮಾಡುತ್ತದೆಯೋ ಅದೇ ಮಾಯೆ ಆಗಿರುತ್ತದೆ. ನಮಗೆ ವಿಷಯದಿಂದ ಕೊನೆಗೆ ದುಃಖವೇ ಆಗುತ್ತದೆ ಎಂಬುದು ನಮ್ಮ ಅನುಭವ ಆಗಿರುತ್ತದೆ. ನಾವೀಗ ಸಾಕಷ್ಟು ಉದಾಹರಣೆ ನೋಡಿದ್ದೀವಿ ನಮ್ಮ ಜೀವನದಲ್ಲಿ. ಏನು ಸುಖ ಅಂದ್ಕೊಂಡಿದ್ದೀವೋ, ಆನಂದ ಸಿಗತ್ತೆ, ಅದರ ಹಿಂದೆ ದುಃಖಕ್ಕೆ ಈಡೇರಾಗಿದೆ. ಅದನ್ನು ಪುನಃ ಸಂತರು ತಮ್ಮ ಒಂದು ಗ್ರಂಥದ ಮುಖಾಂತರ, ಬೋಧನೆ ಮುಖಾಂತರ ಪ್ರಸ್ತಾಪಿತ ಮಾಡಿದ್ದಾರೆ. 205 ಮನಾಚ ಶ್ಲೋಕಲ್ಲಿ ಕೇವಲ ಮನಸ್ಸಿಗೆ ಬೋಧನೆ ಮಾಡಿದ್ದಾರೆ. ಅಲ್ಲಿ ಹೇಳೋದು ಇದೇ ಮಾತು, ಮಾಯಾ ಪ್ರಪಂಚದಲ್ಲಿ ಬೀಳ್ಬೇಡ್ರಿ. ಪ್ರಪಂಚದಲ್ಲಿ ಏನು ಆನಂದ ಅನ್ಕೋತಿರೋ ಅದು ಸ್ವಾರ್ಥ, ದುಃಖಕ್ಕೆ ಈಡೇರಾಗತ್ತೆ. ನಮಗೆ ವಿಷಯದಿಂದ ಕೊನೆಗೆ ದುಃಖವೇ ಆಗುತ್ತದೆ ಎಂಬುದು ನಮ್ಮ ಅನುಭವ ಆಗಿರುತ್ತದೆ. ಮಾಯೆಯು ನಮ್ಮನ್ನು ವಿಷಯದಲ್ಲಿ ನುಗ್ಗಿಸುತ್ತದೆ. ವಿಷಯದ ಆಮಿಷವನ್ನು ತೋರಿಸಿ ಕೂಡಲೇ ಹಾರಿ ಹೋಗುತ್ತದೆ. ಹೆಂಗೆ ತೋರಿಸ್ತಪ್ಪ ಆಮಿಷ? ಯಾರೋ ಒಬ್ಬರು ಸೀರೆ ತೊಗೊಂಡ್ರು, ತೋರಿಸಿದ್ರು, ನನಗೆ ಬಂದು ಕೂಡಲೇ ನನಗೇನನ್ಸುತ್ತೆ, ಕಲರ್ ಎಷ್ಟು ಚೆನ್ನಾಗಿತ್ತು, ಎಷ್ಟು ರೀ? 2000. ಹೌದಾ, ನಾನು ಮಾರ್ಕೆಟಿಗೆ ಹೋಗಬೇಕು, ನಾನು ಅದನ್ನು ತೊಗೊಳ್ಬೇಕು. ಮಾಯಾ ಹುಟ್ಟುತ್ತಲ್ಲಿ.
ಮಾಯಾ ಹುಟ್ಟಿ, ನಾನು ಎಲ್ಲಿ ತನಕ ಮಾಯಾ ಹುಟ್ಟಿ ಸಾಯೋದಿಲ್ಲ, ಎಲ್ಲಿ ತನಕ ಆ ಸೀರೆ ತೊಗೊಂಡು ಬಂದು ನಾನು ಫಾಲ್ ಬೀಡಿಂಗ್ ಮಾಡಿ ಹಚ್ಚಿಸ್ಕೊಂಡು ಬ್ಲೌಸ್ ಹಾಕ್ಕೊಂಡು ಎಲ್ಲರಿಗೂ ತೋರಿಸಿ ಎಲ್ಲರೂ ಅದಕ್ಕೆ ವಾವಾ ಅಂದು, ಇಲ್ಲ ಅದನ್ನು ನೋಡಿ ಇನ್ನೊಂದು 2 ಜನ ತೊಗೊಂಬರ್ತಾರೋ, ಅಸೂಯೆ ಪಡ್ತಾರೋ, ಇವೆಲ್ಲವೂ ಆಗೋ ತನಕ ಮಾಯಾ ಇರ್ತಾಳೆ. ಒಮ್ಮೆ ಹಾಕ್ಕೊಂಡಾಯ್ತು, 10 ಜನ ವಾವಾ ಅಂದಿದ್ದಾಯ್ತಾ, ಆಮೇಲೆ ಆ ಸೀರೆ ತೆಗೆದು ಕಿತ್ತು ಬಿಸಾಕಿ ಕಬರ್ಡಲ್ಲಿ ಅದು ಬಿದ್ದಿರುತ್ತೆ. ಇನ್ನು ತಿಂಗಳಾನ್ಗಟ್ಲೆದು ಆಚೆ ಬರೋದಿಲ್ಲ. ಯಾಕೆ? ಅಷ್ಟೇ ಅದರ ಅಸ್ತಿತ್ವ ಇತ್ತು, ಅದು ಸತ್ತೋಯ್ತಾಗಿ. ಅದರ ಆನಂದ ಅದು ಎಷ್ಟು ಪೂರ್ತಿಗಿತ್ತು ಆನಂದ? ನಂದು ತಾತ್ಪೂರ್ತ ಕ್ಷಣಿಕ ಆನಂದ, ಒಂದು ಅರ್ಧ ತಾಸು 1 ತಾಸು ಫಂಕ್ಷನ್ ಪೂರ್ತಿಗೆ ಆನಂದ, ಸೀರೆ ಆನಂದ ಇತ್ತು. ಭಂಗ ಆಗೋಯ್ತು ಅಂದರೆ ಅದು ಸತ್ಯವಲ್ಲ. ಇದ್ದ ಪರಿಸ್ಥಿತಿಯಲ್ಲಿ ಸಮಾಧಾನವೆನಿಸುವುದು ಇರುವುದು ಮಾಯೆಯ ಲಕ್ಷಣವಾಗಿರುತ್ತದೆ. ನಮಗೇನು ಪರಿಸ್ಥಿತಿ ಇವತ್ತು ಕೊಟ್ಟಿದ್ದಾನೋ ಅದರಲ್ಲಿ ಅಸಮಾಧಾನ ಆಯಿತಾ ಅಂದರೆ ಮಾಯಾ ಕೆಲಸ ಮಾಡ್ತಿದ್ದಾಳೆ ಅಂತ ತಿಳ್ಕೋಬೇಕು. ದುಡ್ಡು ಮಾಯೆಯ ಅಸ್ತ್ರವಾಗಿರುತ್ತದೆ. ಮಾಯೆಯನ್ನು ಸ್ವಲ್ಪದರಲ್ಲಿ ವರ್ಣಿಸಬೇಕೆಂದರೆ ಯಾವುದು ನಮ್ಮನ್ನು ಭಗವಂತನಿಂದ ದೂರ ಮಾಡುತ್ತದೋ ಅದು ಮಾಯಾ. ಭಗವಂತನ ಶಕ್ತಿಯು ಯಾವಾಗ ಅವನಿಗೆ ಅಡ್ಡ ಬರುತ್ತದೆಯೋ ಅದೇ ನಮಗೆ ಮಾಯೆ ಆಗಿರುತ್ತದೆ. ಭಗವಂತ ನಮಗೆ ದಾರಿ ಕರ್ಕೊಂಡು ಹೋಗ್ತಿದ್ದಾನೆ, ಆದರೆ ಮಧ್ಯದಲ್ಲಿ ಆಬ್ಸ್ಟಕಲ್ಸು ಬಂದ್ಬಿಡುತ್ತೆ, ಮಾಯಾ ಬಂದ್ಬಿಡ್ತಾಳೆ, ಬೇಡ ಅವಶ್ಯಕತೆ ಇಲ್ಲ. ಸತ್ಸಂಗಕ್ಕೆ ಹೋಗೋದ್ರಿಂದ ಏನಾಗತ್ತೆ ರೀ, ಇವತ್ತು ಹೋದರೆ ನಡೀತದೆ, ನಾಳೆ ಹೋಗದಿದ್ರೆ ನಡೀತದೆ ಅನ್ನೋದು ಮಾಯಾ ತಂದಿರ್ತಾಳೆ ಮಧ್ಯದಲ್ಲಿ. ಅಲ್ಲೆಲ್ಲ ಫಂಕ್ಷನಿಗೆ ಕರೆದಿದ್ದಾರೆ, ಅಲ್ಲಿ ಹೋಗ್ಬೇಕು, ಇಂಪಾರ್ಟೆಂಟ್ ಇದೆ. ಆದರೆ ಭಗವಂತನ ಹೊರತಾಗಿ ಯಾರೂ ಜಗತ್ತಿನಲ್ಲಿ ಇಂಪಾರ್ಟೆಂಟ್ ಇಲ್ಲ ಅನ್ನೋದು ಅರಿವಿಗೆ ಬಂದಾಗ ಮಾತ್ರ ಮಾಯೆಯಿಂದ ಬಿಡುಗಡೆ ಆಗತ್ತೆ. ಆದರೆ ನಮಗೆ ಅದರ ಬಗ್ಗೆ ತೊಡಗದಿರದೆ ಅದು ಅವನ ಲೀಲೆ ಆಗುತ್ತದೆ. ಭಗವಂತನೊಬ್ಬನೇ ನನ್ನವನು ಹಾಗೂ ನಾನು ಭಗವಂತನವನು ಎಂದು ಅನ್ನುವುದರಿಂದ ಮಾಯೆಯ ನಿರಸನ ಆಗುತ್ತದೆ. ಇದೀಗ ಪ್ರಶ್ನೆ ಕೇಳಬಾರ್ದು, ಇದನ್ನು ಹೇಳಿಬಿಟ್ರೆ ಆಗ್ಬಿಡುತ್ತೇನ್ರಿ ನಿರಸನ? ಆಗೋದಿಲ್ಲ. ಸತತವಾಗಿ ಪ್ರಯತ್ನ ಮಾಡಬೇಕು. ಭಗವಂತ ನನ್ನವನು, ನಾನು ಭಗವಂತವನು. ಹೆಂಗೆ? ಕೂತಾಗ, ನಿಂತಾಗ, ಹೋಗುವಾಗ, ಬರುವಾಗ ಹೆಂಗೆ ಹೇಳಬೇಕಪ್ಪ? ಅಪ್ಪ ಬಾರಪ್ಪ ರಾಮ, ನಾನು ಅಡುಗೆ ಮಾಡ್ತಾಯಿದ್ದೀನಿ, ಅಪ್ಪ ನೋಡಪ್ಪ ಸಾರು ಮಾಡ್ತಿದ್ದೀನಿ, ನೋಡಪ್ಪ ಬಟ್ಟೆ ಒಗೆಯಕ್ಕೆ ಹೋಗ್ತಿದ್ದೀನಿ ಮಷೀನಲ್ಲಿ, ಬಟ್ಟೆ ಬಾರಪ್ಪ ರಾಮ ನನ್ನ ಜೊತೆಗೆ, ನನಗೆ ಸಹಾಯ ಮಾಡಪ್ಪ, ಅಲ್ಲಿ ಕಿಚನ್ ಎಲ್ಲ ತೊಳಿಬೇಕಾಗಿದೆ, ಎಲ್ಲ ಟೈಲ್ಸ್ ಹಚ್ಚಿ ತೊಳಿಬೇಕಾಗಿದೆ, ದೀಪಾವಳಿ ಬಂತು, ಬಾರಪ್ಪ ರಾಮ ನಾವೆಲ್ಲ ಕೂಡಿ ಅದನ್ನು ತೊಳೆಯೋಣ. ರಾಮ ಕಸ ಗುಡಿಸಿ ರಂಗೋಲಿ ಹಾಕ್ಬೇಕು ಬಾರಪ್ಪ, ಹೂ ಎಲ್ಲ ಗಿಡದಿಂದ ಕಿತ್ತಬೇಕು ಬಾರಪ್ಪ ರಾಮ, ಊಟ ಮಾಡೋಣ, ಮಲ್ಕೊಳ್ಳೋಣ, ಕೂತಾಗ, ನಿಂತಾಗ, ಹೋಗುವಾಗ, ಬರುವಾಗ, ಮಲಗಿದಾಗ ರಾಮ ನಾ ಮಲ್ಕೋತಾ ಇದ್ದೀನಿ ಬಾರಪ್ಪ. ರಾಮ ಅಂದರೆ ಯಾರು? ವ್ಯಕ್ತಿ ವಿಶೇಷ ಅಲ್ಲ. ರಾಮ ನಮ್ಮ ಒಳಗಿರುವ ವಸ್ತು. ಆ ಇರುವಿಕೆ ಸದಾ ನಮ್ಮ ಜೊತೆಗಿರುತ್ತೆ. ಅಂದಮೇಲೆ ನಮ್ಮನ್ನು ಬಿಟ್ಟು ಎಲ್ಲಿ ಹೋಗ್ತಾನವನು? ಅದಕ್ಕೆ ತುಕಾರಾಮ್ ಮಹಾರಾಜರು ಹೇಳಿದ್ರು, ಜೇಥೆ ಮೀ ಜಾತೋ ತೆಥೆ ತು ಮಾಜಾ ಸಂಗತಿ. ನಾನು ಎಲ್ಲೆಲ್ಲಿ ಹೋಗ್ತೀನೋ, ज्या ठिकाणी मन जाय माझे त्या ठिकाणी निजरूप तुझे, मी ठेवितो मस्तक ज्या ठिकाणी तेथे ಸದ್ಗುರು ತುझे ಪಾಯ ದೋನಿ. ನಾನು ಕಣ್ಣು ಬಿಟ್ಟರೆ, ನಾನು ಕಣ್ಣಿಂದ ಏನೇನು ವಸ್ತುಗಳು ನೋಡ್ತೀನೋ ಅದೆಲ್ಲವೂ ನನ್ನ ಸದ್ಗುರುನೇ ಆಗಿರ್ತಾನೆ. ಅಂದಮೇಲೆ ನನ್ನ ಸದ್ಗುರು ನನ್ನನ್ನು ಬಿಟ್ಟು ಎಲ್ಲಿದ್ದಾನೆ? ನಾನು ಅವನನ್ನು ಬಿಟ್ಟು ಎಲ್ಲಿದ್ದೀನಿ? ಅದಕ್ಕೆ ನಾನು ಭಗವಂತನವನು, ಭಗವಂತ ನನ್ನವನು ಅಂದಾಗ ಮಾಯೆ ನಿರಸನ ಆಗತ್ತೆ. ಮಾಯಾ ಉದ್ಭವ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಮಾಯೆಯ ಅನರ್ಥವು ನಮಗೆ ತಿಳಿದಿದ್ದರೂ ನಾವು ಅದನ್ನು ಸ್ವೀಕರಿಸುತ್ತೇವೆ. ಇದಕ್ಕೆ ಏನನ್ನಬೇಕು? ಮಹಾರಾಜರು ಪ್ರಶ್ನೆ ಮಾಡ್ತಾರೆ. ಮಾಯೆ ಇಷ್ಟೊಂದೆಲ್ಲ ಸಿಕ್ಕಾಕ್ಸಿ ನಮಗೆ ಗೊಂದಲ ಮಾಡ್ತಿದ್ದಾಳೆ, ಆದರೂ ನಾವು ಅದನ್ನು ಸ್ವೀಕಾರ ಮಾಡಿದ್ದೀವಿ. ವಿಷಯ ಬಿಡ್ಲಿಕ್ಕೆ ರೆಡಿ ಇಲ್ಲ. ವಿಷಯ, ವಸ್ತು, ವ್ಯಕ್ತಿ ಹಿಂದೆ ಇನ್ನೂ ಹೋಗೋಕ್ಕೆ, ಜಗತ್ತು ಹಿಂದೆ ಹೋಗೋದು ಬಿಡ್ತಾ ಇಲ್ಲ ಅಂದರೆ ಇದಕ್ಕೆ ಏನನ್ಬೇಕಪ್ಪ ಅಂತ ಮಹಾರಾಜರು ಪ್ರಶ್ನೆ ಕೇಳ್ತಾರೆ. ಜಗತ್ತಿನ ಪ್ರವಾಹವು ಭಗವಂತನಿಗೆ ವಿರುದ್ಧವಾಗಿರುತ್ತದೆ. ನಾವು ಅದಕ್ಕೆ ಬಲಿ ಬೀಳಬಾರದು. ಯಾರು ಪ್ರವಾಹದ ಜೊತೆಗೆ ಹರಿದು ಹೋಗುತ್ತಾರೋ ಅವರು ಬಂಡೆಕಲ್ಲುಗಳಿಗೆ ಅಪ್ಪಳಿಸಬಹುದು, ತಿರುಗಣಿಯಲ್ಲಿ ಸಿಗಬಹುದು. ಯಾರು ಆ ಪ್ರವಾಹದಲ್ಲಿ ಜೊತೆಗೆ ಹೋಗ್ತಿರ್ತಾರೋ ಅಂದರೆ ಪ್ರಪಂಚದ ವಿಷಯದಲ್ಲಿ ಕೊಚ್ಕೊಂಡು ಹೋಗ್ತಿರ್ತಾರೋ ಬಂಡೆಯಿಂದ ಅಪ್ಪಳಿಸ್ಕೋಬೋದು. ಅಂದರೆ ಜೀವನದಲ್ಲಿ ಏನು ಘಟನೆಗಳಾಗುತ್ತೋ, ಮಾನಪಮಾನಗಳು, ಸುಖ ದುಃಖಗಳು, ಅದಕ್ಕೆಲ್ಲವೂ ಬಾಧೆ ಉಂಟಾಗಿ ನಮ್ಮ ಮನಸ್ಸು ಪುನಃ ಬಿದ್ದು ಹೋಗೋಕ್ಕೆ ಜಾರು ಹೋಗ್ಬಿಡುತ್ತದು. ಅಥವಾ ತಿರುಗುಣಿಯಲ್ಲಿ, ಆ ಸುಳಿಯಲ್ಲಿ ಸಿಕ್ಕಾಕೊಂಡ್ಬಿಡುತ್ತೆ. ಎಲ್ಲಿ ಹರಿದು ಹೋಗುತ್ತಾರೆ ಎಂಬುದು ಕೂಡ ತಿಳಿಯೋದು. ಎಲ್ಲಿ ಹರಿದು ಹೋಗ್ತೀವಿ ನಾವು ನಮಗೆ ಗೊತ್ತಾಗೋದೇ ಇಲ್ಲ. ಅಂದರೆ ಪುನರಪಿ ಜನನಂ ಪುನರಪಿ ಮರಣಂ ಚಕ್ರದಲ್ಲಿ ಸಿಕ್ಕಾಕೊಂಡೇ ಇರ್ತೀವಿ ನಾವು ಪ್ರವಾಹದಲ್ಲಿ ಬೀಳಬೇಕು. ಆದರೆ ಪ್ರವಾಹ ಪತೀತರಾಗಬೇಕು.
ಪ್ರವಾಹ ಪತಿತರಾಗಬಾರದು. ನಾವು ಪ್ರವಾಹದ ವಿರುದ್ಧ ಈಸುತ್ತಾ ಹೋಗಬೇಕು. ಇದಕ್ಕೆ ಅನುಸಂಧಾನ ಕಾಯ್ದುಕೊಳ್ಳುವುದು ಅನ್ನುತ್ತಾರೆ. ಏನೇ ಬರಲಿ, ನನ್ನ ಸದ್ಗುರು ಹೇಳಿದ್ದೇನು ಆಜ್ಞಾಪಾಲನ ಮಾಡು, ಇದನ್ನು ಮಾಡು, ನಿನಗೆ ಸುಖ ದುಃಖದ ಬಾಧೆ ಉಂಟಾಗೋದಿಲ್ಲ, ಆಗೋದಿಲ್ಲಪ್ಪ. ನಾನು ನೋಡ್ಕೋತೀನಿ ನಿನ್ನ ಪ್ರಪಂಚನ, ಅವ್ನು ನೋಡ್ಕೋತಾನೆ ಅಂದಮೇಲೆ ಮುಗಿದೋಯ್ತು ಕತೆ. ಅದು ಏನು ಬೇಕಾದ ಹಾಕ್ಕೊಂಡೋಗ್ಲಿ, ಉಲ್ಟಾ ಪಲ್ಟಾ ಆಗ್ಲೋಗ್ಲಿ, ಏನು ಬೇಕಾದ ಹಾಕ್ಕೊಂಡೋಗ್ಲಿ, ಏನು ಕಿತ್ಕೊಂಡು ಹೋಗಲಿ, ಏನು ಕೊಡಲಿ, ಎಲ್ಲವೂ ನಿನ್ನ ಇಚ್ಛೆ ಅಂತ ಅನುಸಂಧಾನ ಯಾರು ಕಾಯ್ಕೋತಾಳೋ, ಅನುಸಂಧಾನ ಅಂದರೆ ಒಂಥರವಾದ ಡಿಸಿಪ್ಲಿನ್, ಕನ್ಸಿಸ್ಟೆನ್ಸಿ ಯಾರು ಕಾಯ್ಕೋತಾರೋ ಅವರು ಪಾರಾಗ್ತಾರೆ. ಯಾರಿಗೆ ಭೂತಬಾಧೆ ಆಗಿರುತ್ತದೆಯೋ ಅವರಿಗೆ ಅದು ಯಾವಾಗಲೂ ಹತ್ತಿರವೇ ಇರುತ್ತದೆ ಎಂದು ಅನಿಸುತ್ತದೆ. ಅದರಂತೆ ನಮಗೆ ಭಗವಂತನ ವಿಷಯದಲ್ಲಿ ಅನಿಸಬೇಕು. ಭೂತಬಾಧೆ ಆದವ್ರಿಗೆ ಭೂತ ಆ ಕಡೆ ಈ ಕಡೆ ಕಾಣಿಸ್ತಿರುತ್ತೆ ಅಂತ ಹೆದರ್ಕೋತೀವಿ ಅಂತಾರೆ. ಹಾಗೆ ನಮಗೆ ಅನ್ನಿಸ್ಬೇಕು, ಭಗವಂತ ಇಲ್ಲಿ ನನ್ನ ಪಕ್ಕದಲ್ಲಿದ್ದಾನೆ, ನನ್ನ ಎದುರುಗಡೆ ಕೂತಿದ್ದಾನೆ, ಈಗ ಪ್ರವಚನ ಕೇಳ್ತಿದ್ದಾನೆ, ನನ್ನ ರಾಮ ನನ್ನ ಜೊತೆಗಿದ್ದಾನೆ, ಯಾವಾಗಲೂ ನನ್ನ ಜೊತೆಗಿರ್ತಾನಪ್ಪ. ಎಷ್ಟು ಜನ ಮನೆಯಲ್ಲಿದ್ದೀವ್ರಿ? 5 ಜನ ಇದ್ದೀವಿ. ನಾನು ನಮ್ಮ ಮಹಾರಾಜರ ಜೊತೆಗೆ ಸೇರಿ ನಾವು 5 ಜನ ಇರ್ತೀವಿ. ನಾವು ಹೇಳ್ತೀವೇನು? ಹೇಳೋದಿಲ್ಲ. ನಮ್ಮ ಮನೆಯಲ್ಲಿ ಯಾರೀ? ನಾನು, ನನ್ನ ಗಂಡ, ನನ್ನ ಮಕ್ಕಳು, ಅವ್ರು ಫಾರಿನ್ಗೆ ಹೋಗಿದ್ದಾರೆ, ನಾವು ಇಬ್ಬರೇ ಇರ್ತೀವಿ. ಇಬ್ಬರೇ ಹೆಂಗಿರ್ಲಿಕ್ಕೆ ಸಾಧ್ಯ? ಮತ್ತು ಅವ ಎಲ್ಲಿ ಹೋದ? ಅವ ಯಾರು ನಾಮ ತಗೋತಿದ್ದೀನಿ, ಅವನು ಎಲ್ಲ ಹೋದ? ಎಷ್ಟು ಆನಂದ ಇರುತ್ತೆ ನೋಡ್ರಿ ಭಗವಂತನ ಬಗ್ಗೆ ಮಾತಾಡೋದು. ಒಂದೊಂದು ಮಾತಲ್ಲೂ ನಮ್ಮನ್ನು ಅವನು ರಕ್ಷಣೆ ಮಾಡಿ ಕಾಪಾಡಿ ನಮ್ಮನ್ನು ಉಸಿರು ಕೊಟ್ಟಿರ್ತಾನೆ. ಅವನನ್ನು ನಾವು ಮರ್ತೋಗ್ಬಿಡ್ತೀವಿ. ಕೆಲವು ಹೊತ್ತಿನ ಕಾಲಕ್ಕೆ ನಾವು ಅವನನ್ನು ಪೂಜಾ ರೂಮ್ದಲ್ಲಿ ಕೂಡ ಹಾಕಿ ಪೂಜೆ 4 ಹೂ ಏರಿಸಿ ಯಾಂತ್ರಿಕವಾಗಿ ಆಚೆ ಬಂದುಬಿಡ್ತೀವಿ. ಆದರೆ ಅವನು ನಮ್ಮ ಮನೆ ಯಜಮಾನ, ಈ ದೇಹದ ಯಜಮಾನ, ಒಡೆಯ ಅನ್ನೋದೇ ನಾವು ಮರ್ತೋಗ್ಬಿಡ್ತೀವಿ. ಎಷ್ಟು ನಾವು ಅಜ್ಞಾನದಲ್ಲಿ ಬದುಕ್ತಾ ಇರ್ತೀವಿ. ಮನಸ್ಸಿನಲ್ಲಿ ಅಲ್ಲ, ಭಗವಂತನ ವಿಷಯದಲ್ಲಿ ಅನಿಸಬೇಕು. ಆದರೆ ಬಾಧೆಯು ಭೀತಿಯಿಂದ ಆಗುತ್ತದೆ. ಇದಕ್ಕೆ ವಿರುದ್ಧವಾಗಿ ಭಗವಂತನು ಆಧಾರ ರೂಪದಲ್ಲಿ ನಮ್ಮ ಹತ್ತಿರ ಇರುತ್ತಾನೆಂದು ಅನಿಸಬೇಕು. ಮನಸ್ಸಿನಲ್ಲಿ ಕೆಟ್ಟ ವಿಚಾರಗಳು ಬರುತ್ತವೆ, ಆದರೆ ನಾವು ಅದರ ಹಿಂದೆ ಹೋಗಬಾರದು. ಅಂದರೆ ಕೆಟ್ಟ ಸಂಕಲ್ಪ ವಿಕಲ್ಪಗಳು ಬರುವುದಿಲ್ಲ. ನಾನು ಎಲ್ಲರನ್ನೂ ನನ್ನವರು ಎಂದು ಅನ್ನುತ್ತೇನೆ, ಆದರೆ ಭಗವಂತನನ್ನು ಮಾತ್ರ ನನ್ನವನು ಅನ್ನುವುದಿಲ್ಲ. ಎಲ್ಲರಿಗೂ ಅಂತೀವಿ ನಾವು, ಇವ್ರು ನನ್ನ ಮನೆಯವ್ರು ಕಣ್ರಿ, ನನ್ನ ಮಗ ಕಣ್ರಿ, ನನ್ನ ಮಗಳು ಫಾರಿನ್ನಲ್ಲಿ ಇರ್ತಾರೆ ಕಣ್ರಿ, ನಮ್ಮ ಮಗಳು ಓದ್ತಿದ್ದಾಳೆ ಕಣ್ರಿ, CA ಮಾಡಿದಾಳೆ ಕಣ್ರಿ, ಡಾಕ್ಟರ್ ಆಗಿದ್ದಾಳೆ ಕಣ್ರಿ ಅಂತ ಹೇಳ್ತೀವಿ. ಆದರೆ ಭಗವಂತ ನನ್ನವನು, ರಾಮ ನನ್ನವನು, ಕೃಷ್ಣ ನನ್ನವನು, ಚಿದಂಬರ ನನ್ನವನು, ಸಾಯಿಬಾಬಾ ನನ್ನವರು ಅಂತ ಒಂದು ದಿವಸನಾರು ಹೇಳ್ತೀವ ಯಾರ್ದಾರು ಮುಂದೆ? ಅವ್ರ ಮುಂದೆ ಮಾತು ತೆಗೆಯೋದೇ ಇಲ್ಲ. ಅವರನ್ನು ನಾವು ಲಿಮಿಟೆಡ್ ಫ್ರೇಮ್ವರ್ಕ್ ಆಫ್ ಮೈಂಡಲ್ಲಿ ಲಿಮಿಟೆಡ್ ದೇವ್ರ ಮನೆ ತನಕ ಸೀಮಿತವಾಗಿರ್ತಾನೆ. ಅಂದರೆ ಅವನು ಇಲ್ಲಿ ಬಂದು ಹೆಂಗೆ ಕೂಡ್ಲಿಕ್ಕೆ ಸಾಧ್ಯ? ಇಲ್ಲ, ಅವ್ನು ಕೂಡಬೇಕು ಅಂದರೆ ಅವ್ನು ಫಸ್ಟ್ ಇರಬೇಕು, ಬಾಕಿಯವರೆಲ್ಲ ಜಗತ್ತು ಆಮೇಲೆ. ಅವನಿಲ್ಲಿರಬೇಕು, ಬಾಕಿ ಜಗತ್ತು ಅವನಿಂದ ಇರೋದು. ಅವನ ಕಣ್ಣು ಬಿಡಿಸಿದ್ರೆ ಬೆಳಗ್ಗೆ ಎದ್ದಾಗ ಜಗತ್ತು ನನಗೆ ಕಾಣಿಸುತ್ತೆ. ಅವ್ನ ಕಣ್ಣೇ ಬಿಡಿಸ್ಲಿಲ್ಲ ಅಂದರೆ ಜಗತ್ತು ಎಲ್ಲಿಂದ ಕಾಣಿಸುತ್ತೆ? ಅವನಿರೋದ್ರಿಂದ ನನಗೆ ಜಗತ್ತು ನೋಡ್ಲಿಕ್ಕೆ ಸಾಧ್ಯತೆ ಇರೋದು. ಅಂದರೆ ಯಾರು ಮಹತ್ವ ಇರಬೇಕು ನನಗೆ? ನನ್ನ ಸದ್ಗುರು, ಆ ಭಗವಂತ, ಆ ಪರಮಾತ್ಮ ನನಗೆ ಮಹತ್ವವಾಗಿರಬೇಕು. ಜಗತ್ತು ಆಮೇಲೆ ಇಂಪಾರ್ಟೆಂಟ್ ಆಗಬೇಕು. ನಾನು ಹೋಗಲಿಲ್ಲ ಯಾವುದೋ ಫಂಕ್ಷನ್ಗಂದ್ರೆ ಯಾರೂ ಬೇಜಾರು ಮಾಡ್ಕೊಡೋದಿಲ್ಲ, ನನ್ನಿಂದ ಫಂಕ್ಷನ್ ನಿಲ್ಲೋದಿಲ್ಲ. ಆದರೆ ನಾನು ನನ್ನ ಅನುಸಂಧಾನವನ್ನು ಬಿಟ್ಟು ಅವನನ್ನು ಮರ್ತು ಹೋದರೆ ಅವನು ನನ್ನನ್ನು ಮರ್ತೋಗ್ಬಿಡ್ತಾನಲ್ಲ, ಅವನು ನನ್ನ ಕೈ ಬಿಟ್ಬಿಡ್ತಾನೆ. ಅವಾಗ ಈ ಜಗತ್ತಿಷ್ಟು ಮಹತ್ವ ಆಯ್ತಾ ಉಸಿರು ಕೊಟ್ಟಿರೋನ್ಕಿನ್ನ? ಅದನ್ನು ನಾವು ಜ್ಞಾಪಕದಲ್ಲಿ ಇಟ್ಕೋಬೇಕು. ಇದಕ್ಕೆ ಕಾರಣವೇನೆಂದರೆ ಮಾಯಾ. ವಕೀಲನು ಜನರ ಜಗಳವನ್ನು ತನ್ನದೇ ಎಂದು ಜಗಳ ಆಡುತ್ತಾನೆ, ಆದರೆ ಅದರ ಪರಿಣಾಮದ ಸುಖ ದುಃಖವನ್ನು ಹೊಂದುವುದಿಲ್ಲ. ಅದರಂತೆ ಪ್ರಪಂಚವನ್ನು ನನ್ನದೆಂದು ತಿಳಿದು ಮಾಡಬೇಕು, ಆದರೆ ಅದರಲ್ಲಿಯ ಸುಖ ದುಃಖಗಳಿಗೆ ನಾವು ಯಜಮಾನರಾಗಬಾರದು. ಈ ಸುಖ ದುಃಖ ಏನು ಬರುತ್ತೋ ಅದಕ್ಕೆ ಯಜಮಾನ ಆಗಬಾರದು. ಮುಕದ್ಮೆಯ ನಿರ್ಣಯವು ಹೇಗೆ ಆದರೂ ವಕೀಲನಿಗೆ ತನಗೆ ಸಿಕ್ಕುವಷ್ಟು ಫೀಸ್ ಸಿಗುತ್ತದೆ. ಅದರಂತೆ ಪ್ರಪಂಚದಲ್ಲಿ ಪ್ರಾರಬ್ಧದಿಂದ ನಿಶ್ಚಿತವಾದ ಭೋಗಗಳು ನಮಗೆ ಬರುತ್ತಾ ಇರುತ್ತವೆ. ವಕೀಲನು ತನ್ನ ಕರ್ತವ್ಯವೆಂದು ಜಗಳಾಡುತ್ತಾನೆ. ಅದರಂತೆ ನಾವು ಕರ್ತವ್ಯವೆಂಬ ಭಾವನೆಯಿಂದಲೇ ಪ್ರಾಮಾಣಿಕತೆಯಿಂದ ಪ್ರಪಂಚ ಮಾಡಿದ ಮೇಲೆ ಚಿಂತೆ ಮಾಡಬಾರದು. ವಕೀಲನಿಗೆ ಇದರ ಮೇಲೆ ನಮ್ಮ ಕೇಸ್ ಇದು ಮಾಡ್ತಾನೆ, ನಮ್ಮ ಪರವಾಗಿ ಕೇಸ್ ಜಗಳಾಡ್ತಾನೆ. ಆದರೆ
ಅಲ್ಲಿ ಅದಕ್ಕೆ ಕೇಸ್ ಗೆಲ್ತಾನೋ ಬಿಡ್ತಾನೋ, ಕೇಸ್ ಗೆದ್ರೂ ನಾವು ಫೀಸ್ ಕೊಡಬೇಕು, ಕೇಸ್ ಸೋತ್ರೂ ಅವ್ನು ಫೀಸ್ ಕೊಡಬೇಕು. ಅದರಂತೆ ಪ್ರಪಂಚದಲ್ಲಿ ಹುಟ್ಟು ಬಂದಮೇಲೆ ಈ ಪ್ರಾರಬ್ಧದ ಕರ್ಮದ ಗಂಟು ನಾನೇನು ತೊಗೊಂಬಂದಿದ್ದೀನೋ ಅದರಂತೆ ನನಗೆ ಭೋಗಿಸ್ಲೇಬೇಕು, ಅದಕ್ಕೆ ಯಾವ ಪರ್ಯಾಯವೂ ಇಲ್ಲ. ಅದನ್ನು ಪ್ರಾಮಾಣಿಕತೆಯಿಂದ ಆನೆಸ್ಟಿಯಿಂದ ಇದು ನೀನು ಕೊಟ್ಟಿದ್ಯಪ್ಪ, ನಾನು ಅನುಭವಿಸ್ತೀನಿ, ಸುಖ ಆದರೆ ಸುಖ ಅನುಭವಿಸ್ತೀನಿ, ದುಃಖ ಆದರೆ ದುಃಖನೂ ಅನುಭವಿಸ್ತೀನಿ, ಎರಡೂ ನಿನ್ನ ಇಚ್ಛಾ ಮಾತ್ರದಿಂದ ಆಗ್ತಿದೆ ಅಂತ ಒಪ್ಕೊಂಡಾಗ ಅಲ್ಲಿ ವಕೀಲನಂತೆ ಯಾವ ಸುಖ ದುಃಖದ ಬಾಧೆ ಆಗುವುದಿಲ್ಲ. ಕರ್ತವ್ಯ ಮಾಡಿದ ಮೇಲೆ ಚಿಂತೆ ಮಾಡಬಾರದು ಅಂದರೆ ಫಲಾಪೇಕ್ಷೆ ಇರಬಾರ್ದು. ನನ್ನ ಕರ್ತವ್ಯನ ಮಾಡಿದೆ ತಾಯಿಯಾಗಿ, ಆ ಮಕ್ಕಳು ಕೇಳಲಿಲ್ಲ ಮಾತು, ಅವರು ಓದಲಿಲ್ಲ, ಅವ್ರು ಬರೀಲಿಲ್ಲ, ಅದ್ರ ಚಿಂತೆ ನನಗಿಲ್ಲ. ಯಾಕೆಂದರೆ ಅವರ ಪ್ರಾರಬ್ಧದಲ್ಲಿ ಪರಮಾತ್ಮ ಏನು ಬರೆದಿದ್ದಾನೋ ಅದು ನಮಗೇನು ಗೊತ್ತು. ಅಂದರೆ ಸುಖ ದುಃಖಗಳ ಪ್ರಭಾವವು ನಮ್ಮ ಮೇಲೆ ಆಗುವುದಿಲ್ಲ. ಇದು ಯಾರಿಗೆ ಸಾಧಿಸುತ್ತದೋ ಅವರಿಗೆ ನಿಜವಾದ ಪರಮಾರ್ಥ ಸಾಧಿಸುತ್ತದೆ. ಯಾರಿದು ಆಗತ್ತೋ ಸಾಧಿಸುತ್ತದೋ ಯಾರಿಗೋ ಅವ್ರಿಗೆ ನಿಜವಾದ ಪರಮಾರ್ಥ ಅಂದರೆ ಏನು ಗೊತ್ತಾಯಿತು. ಪರಮಾರ್ಥ ಅಂದರೆ ಭಾಳ ದೊಡ್ಡ ದೊಡ್ಡ ಶಬ್ದ ಬಳಕೆ ಮಾಡಿಕೊಂಡು ನಾವು ಗೊಂದಲಕ್ಕೆ ಈಡೇರಾಗಬಾರ್ದು. ಪರಮಾತ್ಮನ ಇಚ್ಛೆಯಂತೆ ಪ್ರತಿ ದಿವಸ ಪ್ರತಿ ಕ್ಷಣ ಹೋಗ್ತಾ ಇರುತ್ತೆ. ಅಲ್ಲ ನಮ್ಮ ಮನಸ್ಸಿನ ಆಟ ಏನೂ ನಡೆಯೋದಿಲ್ಲ. ಇದನ್ನು ಒಮ್ಮೆ ನಾವು ತಿಳ್ಕೊಂಡ್ವಾ ಅದೇ ಪರಮಾರ್ಥ, ಅದೇ ಜ್ಞಾನ, ಅದೇ ಆತ್ಮಜ್ಞಾನ, ಅದೇ ಮೋಕ್ಷ. ಮುಖಿ ನಾಮ ಹಾತಿ ಮೋಕ್ಷ ಐಸೆ ಬಹುತಾಂಚಿ ಸಾಕ್ಷ್ಯ ಅಂತ ತುಕಾರಾಮ್ ಮಹಾರಾಜರು ಹೇಳ್ತಾರೆ. ಮುಖದಲ್ಲಿ ನೀವು ನಾಮ ತಗೊಳ್ತಿದ್ರೆ ಸದಾ ಏನಾಗತ್ತಪ್ಪ, ನಮಗೆ ಕೈಯಲ್ಲಿ ಮೋಕ್ಷ ಕೊಡ್ತಾನೆ ಅಂದರೆ ಜ್ಞಾನವನ್ನು ನೀಡ್ತಾನೆ. ನೀನು ಒಳಗೆ ಯಾರಿದ್ಯಪ್ಪ, ಆತ್ಮಸ್ವರೂಪನಾಗಿದ್ಯಾ, ಅವನಿಗೆ ಯಾವ ಥರವಾದ ಬಾಧೆ ಇಲ್ಲ. ಸುಖ ದುಃಖ ಆಗಲಿ ಮತ್ತು ಶೀತುಷ್ಣ ಆಗಲಿ ಅಥವಾ ಒಂದು ಗೊಂದಲ ಆಗಲಿ ಏನೂ ಇಲ್ಲ. ಎಲ್ಲ ನಿನ್ನ ಇಚ್ಛೆಯಿಂದ ನಡೀತಿದೆ ಪಾಂಡುರಂಗ ಅಂತ ಹೇಳಿದ್ರೆ ಅಲ್ಲಿ ನಾವು ಆನಂದದಲ್ಲಿ ಅವನ ಜೊತೆಗಿರ್ಬೋದು. ಅವಾಗ ಒಂದು ವಿಸ್ಮರಣೆ ಆಗುವುದಿಲ್ಲ. ಇಂದಿನ ಬೋಧವಚನ, ದುಃಖದ ಮೂಲ ಕಾರಣ ಜಗತ್ತನ್ನು ಸತ್ಯವೆಂದು ತಿಳಿಯುವುದೇ ಆಗಿರುತ್ತದೆ. ದುಃಖದ ಮೂಲ ಕಾರಣ ಈ ಪ್ರಪಂಚ ಜಗತ್ತು. ಅದ್ರದ್ದು ಗೊತ್ತಿದ್ರೂ ಕೂಡ ನಾವು ಅದು ಸತ್ಯ ಅನ್ಕೋತಿದ್ವಿ. ಜಗತ್ತು ಸತ್ಯನಪ್ಪ. ಯಾರ್ದೋ ನಾಮಕರಣಕ್ಕೆ ಹೋಗಲಿಲ್ಲ, ಯಾರ್ದೋ ಫಂಕ್ಷನಿಗೆ ಹೋಗಲಿಲ್ಲ, ಯಾರಿಗೋ ಆಹೇರ್ ಕೊಡಲಿಲ್ಲ, ಇಲ್ಲಿ ದುಃಖ ಪಟ್ಕೋತಿರ್ತೀವಿ. ಅವರಲ್ಲೆಲ್ಲೋ ಐಸ್ ಕ್ರೀಮ್ ತಿನ್ಕೊಂಡು ಎಂಜಾಯ್ ಮಾಡ್ತಿರ್ತಾರೆ. ನಾವು ಹೋಗಲಿಲ್ಲ ಅಂತ ಕೊರಗ್ತಾ ಇದ್ದೀವಿ. ಅವರೇನು ನಮ್ಮ ಬರಲಿಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋದಿಲ್ಲ. ಅವ್ರ ಪಾಡಿಗೆ ಅವ್ರು ಫಂಕ್ಷನ್ ಮಾಡ್ಕೋತಿರ್ತಾರೆ. ನಾವು ಹೋಗಲಿಲ್ಲ ಅಂತ ನಾವು ಅಷ್ಟು ಇಂಪಾರ್ಟೆಂಟ್ ಇದ್ದೀವ ಅವರಿಗೆ ನಾವು ಹೋಗಲಿಲ್ಲ ಅಂದರೆ ನಮ್ಮ ಸಲುವಾಗಿ ಫಂಕ್ಷನ್ ನಿಲ್ಲಿಸ್ತಾರ ಅವರು? ಇಲ್ಲ. ಅದರಂತೆ ಇಲ್ಲಿ ಉಸಿರು ಕೊಟ್ಟಿರೋ ಒಡೆಯ ನನಗೆ ಮುಖ್ಯ ಆಗಬೇಕೇ ವಿನಃ ಜಗತ್ತು ಮುಖ್ಯ ಆಗಬಾರ್ದು. ಜಗತ್ತು ದುಃಖದ ಮೂಲ ಕಾರಣ. ಆ ಮೂಲ ಕಾರಣದಿಂದನೇ ನಾವು ಬಂದಿರೋದು ಈ ಜಗತ್ತಿಗೆ. ಹಂಗಂದ್ಮೇಲೆ ಅದು ಸುಖಮಯ ಹೆಂಗಾಗ್ಲಿಕ್ಕೆ ಸಾಧ್ಯ? ಇದನ್ನು ನೀವು ಎಲ್ಲರೂ ಸೇರಿ ಚಿಂತನ ಮಾಡೋಣ. ನಮ್ಮ ಜೀವನದಲ್ಲಿ ಪರಿವರ್ತನೆ ಆಗಿ ಸದ್ಗುರು ಕೃಪೆಯಿಂದ ನಮ್ಮ ಮನಸ್ಸು ಸಮಾಧಾನ ಹಾಗೂ ಆನಂದ ಹೊಂದಲಿ ಅಂತ ಶ್ರೀ ಮಹಾರಾಜ ಚರಣದಲ್ಲಿ ಪ್ರಾರ್ಥನೆ ಮಾಡುತ್ತಾ ಜಾನಕಿ ಜೀವನ ಸ್ಮರಣ. ಜೈ ಜೈ ರಾಮ್.